ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ಹೀಗೆ JP ನಗರ ಕಡೆ ಹೋಗ್ತಾ ಇರಬೇಕಾದ್ರೆ ಪೇಪರ್ ಹಾಕೋರು ಸಿಕ್ಕರು ನಮಗೆ. ಅವ್ರು ನಿಲ್ಲಿಸ್ಬಿಟ್ಟು ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ರಾಮು. ರಾಮು ಎಷ್ಟು ವರ್ಷದಿಂದ ಪೇಪರ್ ಹಾಕ್ತಾ ಇದ್ದೀರಾ? ನಾವು 18 ವರ್ಷದಿಂದ ಹಾಕ್ತೀವಿ. 18 ವರ್ಷದಿಂದ ಹಾಕ್ತಾ ಇದ್ದೀರಾ? ಫಸ್ಟಿಗೆ ಪೇಪರ್ ಹಾಕಬೇಕು ಅಂತ ಯಾಕೆ ಅನಿಸ್ತು? ನಾವು ಆಂದೋಲನ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ವು. ಅಲ್ಲಿ ಸ್ಟಾಲ್ಗಳಿಗೆ ಹಾಕ್ಬೇಕಾದ್ರೆ ಆಮೇಲೆ ನಾವೇ ಬರ್ಸ್ನೆಲ್ಲ ಹಾಕಕ್ಕೆ ಶುರು ಮಾಡೋದು. ಸರ್ಕಲಲ್ಲಿ ವ್ಯಾಪಾರ ಮಾಡ್ತಿದ್ವಿ ನಾವು. ಸೆಂಟ್ ಮೇರಿ ಸರ್ಕಲ್ ಅಲ್ಲಿ ಮಾಡ್ತಿದ್ರಾ? ಅಲ್ಲಿ ಎಲ್ಲಿದು? ಲೈಟ್ ಕಂಬ ಕಟ್ಕೊಂಡು ಇಲ್ಲಿ ಚಾಮುಂಡಿಪುರಂ ಕೆಳಗಡೆ ಅಲ್ಲಿ ಮಾಡ್ತಿದ್ರಾ? ಅಲ್ಲಿ ಈಗಲೂ ಮಾಡ್ತೀವಿ. ಈಗ ಅಲ್ಲೇ ಹೋಗಿ ಹಾಕೊಳ್ಳೋದು. ಈಗ ಹೌದಾ? ಅಂದ್ರೆ ಒಂದೇ ಪೇಪರ್ ಹಾಕ್ತೀರಾ? ಬೇರೆ ಬೇರೆ ಪೇಪರ್ ಎಲ್ಲ ಕನ್ನಡ, ಇಂಗ್ಲಿಷ್. ಎಷ್ಟು ಗಂಟೆಗೆ ಹೇಳ್ತೀರಿ? ಬೆಳಿಗ್ಗೆ 5:30. 5:30 ಎದ್ದು ಎಲ್ಲಿ ಹೋಗ್ತೀರಿ? KR ಸರ್ಕಲ್ ಅಲ್ಲಿ ಪೇಪರ್ ತಗೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. KR ಸರ್ಕಲ್ ತನಕ ಹೋಗಿ ಆಮೇಲೆ ಪೇಪರ್ ಎಲ್ಲ ತಗೊಂಡು ಯಾವ ಏರಿಯಾದಲ್ಲಿ ಹಾಕ್ತಿರಿ ಪೇಪರ್? ವಿದ್ರಾಯಣಪುರಂ, ಈ ಕಡೆ ಸ್ಟರ್ಲಿಂಗ್ ಟಾಕೀಸು, ಈ ಕಡೆ JP ನಗರ ಹತ್ತತ್ರ ರಾಮನುಜ ರೋಡ್, ವಿದ್ರಾಯಣಪುರಂ, ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಎಲ್ಲ ಹಾಕ್ತೀರಾ? ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಿವೆ. ಮನೆ ಯಾವ ಇಲ್ಲ ಇಲ್ಲಿ? ಜಾಸ್ತಿ ಪೇಪರ್ ಹಾಕ್ಸ್ಕೋತಾರ? ಕಾರ್ ಶೋರೂಮ್ ಇದೆ, ರಾಯಲ್ ವರ್ಲ್ಡ್ ಇದೆ, ಮತ್ತೆ ಕೆಲವು ಮನೆಗಳಿಗೂ ಹಾಕ್ತೀರಾ? ಸೈಕಲ್ ಮೇಲೆ ಓಡಾಡ್ತಿರಲ್ಲ, ಹೆಂಗೆ ನಿಮ್ಗೆ? ಸೈಕಲ್ ಅಲ್ಲೇ ಹಾಕೋದು ಸರ್. ಸೈಕಲ್ ಮೇಲೆ ಹೋಗೋದು. ಈಗ ಸೈಕಲ್ ಮೇಲೆ ಹಾಕಿದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ ಪೆಟ್ರೋಲ್ ಹಾಕ್ಸ್ಬೇಕು, ಇದೆಲ್ಲ ಮಾಡ್ಬೇಕಲ್ಲ. ನಿಮ್ಗೆ ಇಷ್ಟು ದಿನ ಸೈಕಲ್ ಓಡಿಸ್ತಾ ಇದೀರಿ, ಏನ್ ಅನ್ಸುತ್ತೆ? ಅಭ್ಯಾಸ ಆಗ್ಬಿಟ್ಟಿದೆ. ಮೈಕೇನು ಆಗಲ್ಲ? ಏನಿಲ್ಲ, ಎಕ್ಸರ್ಸೈಸ್ ಆದಂಗ ಐತೆ. ವಾಕಿಂಗ್ ಮಾಡೋದು, ಸೈಕಲ್ ಹೊಡೆದಂಗ ಐತೆ ಅಷ್ಟೇ, ಇನ್ನೇನಿಲ್ಲ ಅಲ್ವಾ? ಈಗ ಈ ರೀತಿ ನಾವು ಪೇಪರ್ ಹಾಕಿ ಬರೋ ಆದಾಯ, ಬರೋ ದುಡ್ಡಿಂದ ಜೀವನಕ್ಕೆ ಹೆಂಗೆ ಅನುಕೂಲ ಆಗತ್ತಂತೀರಾ? ಆಗಿದೆ ಸರ್, ಆಗುತ್ತೆ. ಮಾಡ್ತಾ ಇದೀವಲ್ಲ ಈಗ ಸುಮಾರು 10-18 ವರ್ಷದಿಂದ ಮಾಡ್ತಾ ಇದೀವಿ. ಜೊತೆಗೆ ಬೇರೆ ನಾವು ಪೇಂಟ್ ಕೆಲಸ ಮಾಡ್ತೀವಿ ಸರ್. ಅದನ್ನು ಮಾಡ್ತೀರಾ? ಮುಗಿದ್ಮೇಲೆ ಪೇಂಟ್ ಕೆಲಸ ಮಾಡ್ತೀವಿ. ಯಾವಾಗ ಅಂದ್ರೆ ಬೆಳಿಗ್ಗೆ ಹೊತ್ತು 9:30 ಮುಗಿದೋದ್ಮೇಲೆ ಆಮೇಲೆ ಪೇಂಟ್ ಕೆಲಸ ನಾವೇ ಒಪ್ಕೋತೀವಿ. ಇಲ್ಲ ಬೇರೆಯವ್ರದ್ದು ಇದ್ರೆ ಅಲ್ಲಿ ಹೋಗಿ ಮಾಡ್ತೀವಿ ಸರ್. ಡೈಲಿ ಲೇಬರ್ ಕೊಡ್ತಾರೆ. ನಿಮ್ಗೆ ಯಾರು ಮೇನ್ ಪೇಂಟ್ ಮಾಡ್ತಿರ್ತಾರೆ ಅವ್ರು ಕರೀತಾರೆ, ಫೋನ್ ಮಾಡಿ ಕೆಲಸ ಇದ್ರೆ ಹೇಳ್ತಾರೆ, ಹೋಗಿ ಮಾಡ್ಕೊಡ್ತೀವಿ. ನಮ್ಗೆ ಓನ್ ಆಗಿ ಬಂದ್ರೆ ನಾವೇ ಒಪ್ಕೊಂಡು ನಾವೇ ಮಾಡ್ತೀವಿ. ನೀವೇ ಮಾಡ್ಬಿಡ್ತೀರಾ? ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಕೆಲಸ ಮಾಡ್ತಾರೆ ಕೆಲವೊಬ್ರು. ಮತ್ತೆ ನೀವು ಬೆಳಿಗ್ಗೆ ಪೇಪರ್ ಹಾಕೋದಿರ್ತದೆ, ಆ ಪೇಂಟ್ ಕೆಲಸ ಹೆಂಗ್ ಮಾಡ್ತೀರಾ? ಹೋಗ್ತೀವಿ ಸರ್, ಹಾಕ್ಬಿಟ್ಟು ಪೇಂಟ್ ಕೆಲಸ ಮಾಡ್ಲಿಕ್ಕೆ. ಎಲ್ಲೆಲ್ಲಿ ಹಾಕೋದಿರ್ತದೆ ಹಾಕ್ಬಿಟ್ರೆ ಆಯ್ತು. ಆಮೇಲೆ ದೂರ ಇದ್ರೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಬೇಗ ಹೊರಡ್ತೀವಿ ಅಷ್ಟೇ. ತೀರಾ ಬೇಗ ಅಂತಂದ್ರೆ ಬೇಗ ಅಂತೂ ಎಲ್ಲಿ ಯಾರು ಪೇಂಟ್ ಮಾಡ್ಸಲ್ಲ, ಮಾಡಕ್ ಹೋಗಲ್ಲ ಯಾರು. ಏನು 9 ಗಂಟೆ 9:30 ಮೇಲೆ ಹೋಗೋದು ಸರ್ ಪೇಂಟ್ ಕೆಲಸಕ್ಕೆ. ಈ ಏನು ನಿಮ್ಮ ವಿಶೇಷ ಅನುಭವಗಳು? ಈ ರೀತಿ ಪೇಪರ್ ಹಾಕಕ್ ಹೋದಾಗ ಎಲ್ಲೋ ಹೋಗಿರ್ತೀರಿ, ಮನೆಯಲ್ಲಿ ಜನ ಇರಲ್ಲ, ಪೇಪರ್ ಹಾಕಿರ್ಬೇಕು, ಪೇಪರ್ ಅನ್ನ ಕೆಳಗಡೆಯಿಂದ ಕೆಲವೊಂದು ಮೇಲಿನ ಮನೆಗೆ ಬಿಸಾಕ್ತಿರಿ. ಅದು ಹೆಂಗೆ ಅವೆಲ್ಲ ಟೆಕ್ನಿಕ್ಗಳು? ಸರ್ ಹೋಯ್ತಾ ಅದೇ ಬರ್ತದೆ. ಪೇಪರ್ ಹಾಕ್ತಾರೆ, ಕಾಂಪೌಂಡ್ ಒಳಗಡೆ ಎಸ್ಬಿಟ್ಟು ಹೋಯ್ತಾ ಇರ್ತೀವಿ, ಅಷ್ಟೇ ನಿಂತ್ಕೊಳಕಿಲ್ಲ. ಮೇಲಿನ ಮನೆಗೆ ಫಸ್ಟ್ ಫ್ಲೋರ್ಗೂ ಎಸಿತೀವಿ. ಹೆಂಗದು? ಯಾವ ರೀತಿ ನಿಮ್ಗೆ ಆ ಗ್ರಿಪ್? ಮಡಿಸ್ಬಿಟ್ಟು ಎಸಿತೀವಿ. ಮಡಿಸ್ಬಿಡ್ತೀರಾ? ನೋಡಿ, ಮಡಿಸ್ಬಿಟ್ಟು ಕರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬಿಡುತ್ತೆ. ಏನಿಲ್ಲ, ಹೋಗುತ್ತೆ ಅಲ್ವಾ? ಈಗ ಮಳೆಗಾಲದಲ್ಲೆಲ್ಲ ನೀವು ಓಡಾಡ್ಬೇಕಲ್ಲ, ಅವಾಗ ಗಿರ್ಕಿನ್ ಹಾಕತ್ತೀವಿ. ಪೇಪರಿಗೆ ಕವರ್ ಮುಚ್ಕೊಂಡೆ ಫುಲ್. ಎಷ್ಟು ಗಂಟೆ ಮುಗಿತದ ಕೆಲಸ? ಪೇಪರ್ ಅವರ್ಸ್ ಸರ್. ಬೆಳಿಗ್ಗೆ 9 ಗಂಟೆ. ಇವತ್ತೇ ಒಂಚೂರು ಲೇಟ್ ಹೋಗಿದ್ದು. 9 ಗಂಟೆಗೆಲ್ಲ ಮುಗಿದಾಯ್ತು. ಅಲ್ವಾ? ಎಷ್ಟು ಓದಿದ್ದೀರಾ ನೀವು? ನಾವು SSLC ಓದಿ ಆದ್ಮೇಲೆ ಪೇಪರ್ ನಲ್ಲಿ ಕೆಲಸ ಸೇರ್ಕೊಂಡ್ರಿ? ಬೇರೆ ಕಡೆ ಕೆಲಸ ಮಾಡ್ತಿದ್ವು. ಇದು 2007 ಬಂದಿರೋದು ಪೇಪರ್. ಆಂದೋಲನ ಪ್ರೆಸ್ ಅಲ್ಲಿ ಅಟೆಂಡರ್ ಆಗಿ ಮಾಡ್ತಿದ್ವು. ಅಲ್ಲಿ ಬೆಳಗಿನ ಟೈಮ್ ಸ್ಟಾಲ್ ಗಳಿಗೆ ಕೊಡಕ್ ಹೋಯ್ತಿದ್ವು. ಅವಾಗ ಆಮೇಲೆ ನಾವೇ ಶುರು ಮಾಡಿ ಏಜೆನ್ಸಿ ಅವರೇ ನಿಮ್ಗೆ ನೀವು ಪೇಪರ್ ಹಾಕಿ ಅಂತ ಅಂದ್ರು. ಅವಾಗ ನಿಮ್ಗೆ ವರ್ಕೌಟ್ ಆಯ್ತು. ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಸ್ಟಾರ್ಟಿಂಗ್ ಯಾರು ಮಾಡ್ತಿರ್ಲಿಲ್ಲ. ಅವಾಗ ಅಲ್ಲಿ ಕುಂತ್ಕೊಳಕ್ ಶುರು ಮಾಡಿದ್ವು. ಆಮೇಲೆ ಅಲ್ಲಿ ಆಗ್ಲಿಲ್ಲ. ಈಗ ಈ ಕಡೆ ಪೇಪರ್ ಮಾಡ್ತಿದ್ರಾ? ಅಲ್ಲಿ ಮುಂದೆನೆ ಮಾಡ್ತಿದ್ವಿ. ಎಂಟ್ರೆನ್ಸ್ ಆಟೋ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಅಲ್ಲೇ ಮಾಡ್ತಿದ್ವಿ. ಅಲ್ಲಿ ಮಾಡಿದ್ರದು? ಅಲ್ಲಿ ಜಾಸ್ತಿ ಸ್ವಲ್ಪ ದಿವಸನೇ ಮಾಡಿದ್. ಅಲ್ಲಿ ಸರಿ ಪೊಲೀಸ್ನವರೆಲ್ಲ ಎದ್ದೇಳಿಸ್ಬಿಟ್ರು ನಮ್ಗೆಲ್ಲ ವ್ಯಾಪಾರ ಮಾಡಕ್ಕೆ. ಎಲ್ಲಾದ್ರೂ ಈಗ ಕುತ್ಕೊಂಡು ಮಾರಿದ್ರೆ ಕಷ್ಟನೇ, ಅಲ್ಲಿ ಕೇಳಬೇಕು. ಒಳಗಡೆ ಅಲ್ವಾ ಸರ್? ಇಲ್ಲೆಲ್ಲ ಏನಿಲ್ಲ, ಇಲ್ಲಿ ತೊಂದ್ರೆ. ಎಲ್ಲಾದ್ರೂ ಇಲ್ಲಿ ಕುತ್ಕೊಂಡು ಯಾವಾಗ ಈಗ ಸಾಕಪ್ಪ 2 ಅವರ್ಸ್ ಇರ್ತೀವಿ ಅಷ್ಟೇ ನಾವು. ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ಒಂದು 10 ಗಂಟೆ ತನಕ ಇರ್ತೀವಿ ಅಲ್ಲಿ. ಕೆಲವೊಬ್ರು ಮನೆಯಲ್ಲಿ ಇರಲ್ಲ, ಅವರು ಲಾಕ್ ಮಾಡಿರ್ತಾರೆ, ಆದ್ರೂ ನೀವು ಪೇಪರ್ ಹಾಕ್ತಾ ಇರ್ತೀರಿ. ಎಷ್ಟು 8 ದಿನ ಆದ್ಮೇಲೆ ಬರ್ತಾರೆ. ಈಗೆಲ್ಲ ಫೋನ್ ಕಾಂಟ್ಯಾಕ್ಟ್ ಇದೆ ಸರ್, ಎಲ್ಲ ತಿಳಿಸ್ಬಿಡ್ತಾರೆ. ಹೇಳ್ತಾರೆ ಅಂತ ಇಷ್ಟು ದಿನ ಬೇಡ ಅಂತ. ಬೆಳಿಗ್ಗೆ ಪೇಪರ್ ಹಾಕಕ್ ಹೋದಾಗಲೇ ಹೇಳ್ಬಿಡ್ತಾರೆ, ನಾವ್ 8 ದಿವಸ ಇರಲ್ಲಪ್ಪ ಹಾಕ್ಬೇಡಿ ಅಂತ. ನಾವು ಡೌಟ್, ನಮ್ಗೆ ಒಂದ್ ದಿವಸ ಡೌಟ್ ಬಂದ್ರೆ ನಾವೇ ಕೇಳ್ಕತೀವಿ, ನಿಲ್ಸ್ಬಿಡ್ತೀವಿ, ಪೇಪರ್ ಹಾಕಲ್ಲ. ಆಮೇಲೆ ಈಗ ದುಡ್ಡು ಕಲೆಕ್ಟ್ ಮಾಡ್ಬೇಕು, ವಾಪಸ್ ಅವರಿಂದ ಇಸ್ಕೋಬೇಕು ಅಂದ್ರೆ ಅನುಭವ ಆಗ್ಬಿಟ್ಟಿದೆ. ಯಾರು ಕಾಸು ಕೊಡ್ತಾರೆ ಅಂತ ಮನೆಗಳಿಗೆ ಹಾಕೋದು. ಕಾಸು ಕೊಡದೆ ಆಟ ಆಡ್ಸ ಎಂತವ್ರ ಮನೆಗೆ ನಾವೇ ಕಟ್ ಮಾಡ್ಬಿಟ್ಟಿರ್ತೀವಿ. ಅಲ್ಲಿ ಯಾರು ಹಾಕ್ಬಿಟ್ಟು ತಿಂಗಳಾಯ್ತು ಅವ್ರ 20 ಸತಿ ಅವ್ರ ಮನೆ ದುಡ್ಡು ಕೊಡಿ ಅಂತ ಅಲ್ಲಿ ಅವ್ರ ಯಾರು
ನಿಮ್ದೇ ಜವಾಬ್ದಾರಿನ ದುಡ್ಡು ಇಸ್ಕೊಳ್ಳೋದು ಅವ್ರದ್ದು ಮಂತ್ಲಿ ನಮ್ದೇ ಜವಾಬ್ದಾರಿ. ದುಡ್ಡು ಇಸ್ಕೊಂಡು ಹೋಗಿ ನೀವು ಕಟ್ಟಬೇಕು. ನಾವು ಡೈಲಿ ತಂದು ಬಿಡ್ತೀವಿ ಸರ್, ದುಡ್ಡು ಕೊಟ್ಬಿಟ್ಟು ನಾವು ತಿಂಗಳಿಗೆ ಒಂದ್ಸತಿ ಕಲೆಕ್ಷನ್ ಮಾಡ್ಕೋತೀವಿ. ಎವರಿ ಡೇ ನಾವು ದುಡ್ಡು ಕೊಟ್ಬಿಟ್ಟೆ ತಂದ್ಬಿಡೋದು. ನೀವು ಕೊಟ್ಕೊಂಡು ತಗೊಳ್ತೀರಿ, ತಿಂಗಳಿಗೆ ಒಟ್ಟಿಗೆ ಕಲೆಕ್ಷನ್ ಮಾಡ್ಕೊಳ್ಳೋದು. ಸೊ ಜನಗಳು ಎಲ್ಲ ತಗೊಂಡವರು ನಿಮ್ಗೆ ಕರೆಕ್ಟ್ ಆಗಿ ಪೇ ಮಾಡ್ಬೇಕು. ಯಾರು ಪೇ ಮಾಡಲ್ವಾ? ಇಲ್ಲ ಮಾಡ್ತಾರೆ. ಆ ಪೇ ಮಾಡಿದವ್ರಿಗೆ ಆಲ್ರೆಡಿ ಡ್ರಾಪ್ ಮಾಡ್ಬಿಡಿದೀವಿ ನಾವೇ. ಮತ್ತೆ ಅದು ಲಾಸ್ ಆಯ್ತಲ್ಲ ನಿಮ್ಗೆ? ಇಲ್ಲ, ಕಲೆಕ್ಷನ್ ಮಾಡ್ಕೊಂಡು ಏನ್ ಮಾಡೋದು, ಏನ್ ಮಾಡೋದು? ಅವ್ರೇನ್ ಅನ್ಕೊಂಡಿರ್ತಾರೆ, ಪೇಪರ್ನವ್ರದ್ದು ಇವ್ರೇನು ಹುಡುಗ ಪೇಪರ್ ಹಾಕ್ತಾನೆ, ನಮ್ಗೇನ ಇವನಿಗೆ ಕೊಡ್ಬೇಕು, ಕೊಟ್ರಷ್ಟೇ ಬಿಟ್ರಷ್ಟೇ, ಪೇಪರ್ ಬೇಕಾದ್ರೆ ಬಂದು ಕಿಸ್ಕೊಳ್ಳಿ ಅಂತಾರೆ. ಇಲ್ಲ ಆತರ. ಸೊ ನೀವು ಅವ್ರಿಗೆ ಹೇಳ್ಬೇಕು, ನೋಡಿ ಅಂತ ಗೊತ್ತು ಎಲ್ರಿಗೂ, ಆಲ್ಮೋಸ್ಟ್ ಎಲ್ರಿಗೂ. ನಾವು ಇವರೇ ಹಾಕೋದು ಇವರೇ ಕೊಡೋದು ಅಂತ ಗೊತ್ತಿದ್ಮೇಲೆ ನಾವೇ ದುಡ್ಡು ಇಸ್ಕೊಳ್ಳೋದು. ದುಡ್ಡು ನಾನು ಹಾಕ್ಬಿಟ್ಟು ಇನ್ಯಾರು ಬೇರೆಯವ್ರು ಯಾರು ದುಡ್ಡು ಇಸ್ಕೊಳಕ್ ಹೋಗಲ್ಲ. ಹೌದೌದು. ಅದೇ ಅಂದ್ರೆ ಪತ್ರಿಕೆ ಅವ್ರು ಬಂದು ಕೆಲವು ಸಲ ನಮ್ಮ ಪೇಪರ್ ಹಾಕ್ಸ್ಕೊಳ್ಳಿ ನೀವು ಅಂದಿರ್ತಾರಲ್ಲ, ಅವ್ರು ಬಂದು ತಿಂಗಳಕ್ಕೊಮ್ಮೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ವಿಜಯ ಕರ್ನಾಟಕದವ್ರು ಬರ್ತಾರೆ. ನೀವು ವಿಜಯವಾಣಿ ಹಾಕ್ಸ್ಕೊತೀರಿ, ವಿಜಯ ಕರ್ನಾಟಕ ಹಾಕ್ಸ್ಕೊಳ್ಳಿ, ಇದ್ರಲ್ಲಿ ನ್ಯೂಸ್ ಚೆನ್ನಾಗಿದೆ ಅಂತೆಲ್ಲ ಪ್ರಚಾರ ಮನೆ ಪ್ರಚಾರ ಮಾಡ್ತಾರಲ್ಲ. ಆ ತರ ಇದ್ರೆ ನಮ್ಗೆ ಹೇಳ್ತಾರೆ, ಇಂಥವ್ರು ಹಾಕ್ತಾವ್ರೆ ಅಂತ ನಮ್ಗೆ ತಿಳಿಸ್ತಾರೆ. ನಾವೇ ಅದನ್ನ ಬೇಕಾದ್ರೆ ಚೇಂಜ್ ಮಾಡಿ ಕಂಟಿನ್ಯೂ ಮಾಡ್ಕೊಡ್ತಾರಲ್ಲ. ಮಕ್ಕಳು ಮದ್ವೆ ಆಗಿಲ್ಲ ಆಗಿಲ್ವಾ? ತಂದೆ ತಾಯಿ ಇದ್ದಾರೆ ಅಂದ್ರೆ ಈಗ ಮದುವೆ ಆಗಿಲ್ಲ ಅಂತಂದ್ರೂ ಏನ್ ತೊಂದರೆ ಇಲ್ಲ. ಜೀವನಕ್ಕೆ ಒಂದು ಒಳ್ಳೆ ಕೆಲಸ ಇದೆ, ಬಹಳ ಈ ಕೆಲಸವನ್ನ ಮಾಡ್ಕೊಂಡು ಪ್ರೀತಿಯಿಂದ ನೀವು ಓಡಾಡ್ತಾ ಇದ್ದೀರಿ. ಈ ಸೈಕಲ್ ಎಷ್ಟು ವರ್ಷ ಆಯ್ತು ತಗೊಂಡು? ಸೈಕಲ್ ಇದು 4ನೇ ಸೈಕಲ್ 5ನೇ ಸೈಕಲ್ ಆಯ್ತು. ಯಾಕೆ ಕದ್ಬಿಟ್ರು. ಈಗ ತಗೊಂಡಿದೆ 3 ತಿಂಗಳಾಯ್ತು. ಓ, ಸೆಕೆಂಡ್ ಹ್ಯಾಂಡ್ ಕಣ್ಣ ಕಾಣಿಸ್ತಾ ಇದೆ. ಸೆಕೆಂಡ್ ಹ್ಯಾಂಡ್ ಸರ್. ಈಗ ಇದಕ್ಕೆ 1000 ರೂಪಾಯಿ ಕೊಟ್ಟಿದ್ದು. 1000 ರೂಪಾಯಿಗೆ ಒಂದು ಒಳ್ಳೆ ಸೈಕಲ್ ಅಲ್ವಾ? ಬಹಳ ಚೆನ್ನಾಗಿದೆ. ಈ ತರ ಸೈಕಲ್ ಯಾರು ಲೈಕ್ ಮಾಡಲ್ಲ ಸರ್, ಎಲ್ಲ ಈ ತರ ಮಾಡ್ತಾರೆ. ಅಲ್ಲ ನೋಡಕಷ್ಟೇ ಅದ್ರಲ್ಲಿ ಆಕ್ಚುಲಿ ಈ ತರ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ. ಈ ಸೈಕಲ್ ಹೊಡೆದೆ ನಾವು ಈ ಸೈಕಲ್. ಆಮೇಲೆ ದೊಡ್ಡ ಸೈಕಲ್ ಕರೆಕ್ಟ್, ಅದು ಒಂಥರ ಅನುಕೂಲ ಇರ್ತದೆ. ನಿಮ್ದು ಒಂಥರ ಬಾಡಿನೂ ಹೈಟ್ ಅಲ್ಲಿ ಇದೀರಲ್ಲ, ಕಾಲ್ ಮಂಡಿ ನೋವು ಗಿಂಡಿ ನೋವು ಏನು ಬರಲ್ಲ, ಆರಾಮಾಗಿ. ಈಗ ಹಿಂಗ್ ಹೋಗ್ತಾ ಇರ್ತೀರಿ, ಬರ್ತಾ ಇರ್ತೀರಿ. ಈಗ ಜನಗಳನ್ನ ನೋಡ್ತಾ ರಸ್ತೆ ನೋಡ್ತಾ ಹೋಗ್ತಾ ಇರ್ತೀರಿ. ರೇಡಿಯೋ ಏನೋ ಕೇಳ್ಬೇಕು ಅನ್ಸದಾಗ ಒಂದು ಮೊಬೈಲ್ ಅಲ್ಲಿ ರೇಡಿಯೋ ಹಟ್ಕೊಂಡು ಜೇಬಲ್ಲಿ ಹಾಕೊಂಡು ರೇಡಿಯೋ ಕೇಳ್ಬೋದಲ್ಲ. ರೇಡಿಯೋ ಹಿಂಗ್ ಹಾಕೊಂಡ್ಬಿಟ್ಟು ಆರಾಮಾಗಿ ರೇಡಿಯೋ ಕೇಳ್ತಾ ಹೋಗ್ಬೋದು. ಮೈಸೂರು ಆಕಾಶವಾಣಿ ಕೇಳ್ತೀರಾ? ಕೇಳ್ತೀವಿ ಸರ್. ಈಗ ನಿಮ್ಮ ದೊಡ್ಡ ರೇಡಿಯೋ ಇದೆ, ಅದ್ ರೆಡಿ FM ಹಾಕ್ಸಿ ರೆಡಿ ಮಾಡಿಸಿ ಮಡಗಿದ್ದೀನಿ. ಕೇಳ್ತೀರಲ್ಲ? ಕೇಳ್ತೀವಿ ಸರ್. ಬಹಳ ಖುಷಿ ಆಯ್ತು. ಇಷ್ಟು ದೊಡ್ಡ ರೇಡಿಯೋ ಇದೆ, ಮತ್ತೆ ಜೇಬಲ್ಲಿ ಮೊಬೈಲು ಇದೆ, ಮೊಬೈಲ್ ಅಲ್ಲಿ ಕೂಡ ರೇಡಿಯೋ ಕೇಳ್ತೀರಿ? ಕೇಳ್ತೀವಿ ಸರ್. ಕೇಳ್ತಾ ಆರಾಮಾಗಿ ಆನಂದವಾಗಿ ನಿಮ್ ಕೆಲಸ ಮಾಡಿ. ಬೆಳಿಗ್ಗೆ ಹೊತ್ತು ಎಕ್ಸರ್ಸೈಸ್ ಮಾಡೋದು ತಪ್ತದ ಅಷ್ಟೇ. ಕರೆಕ್ಟ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೈಕಲ್ ಸವಾರಿ ಮಾತಿನ ಲಹರಿ ಕಾರ್ಯಕ್ರಮ ಕೇಳಿದಿರಿ. ಸೈಕಲ್ ಸವಾರಿ ಮಾಡಿ ಪ್ರಸ್ತುತಪಡಿಸಿದವರು ಜಾಂಪಣ್ಣ ಆಶಿಹಾಳ್.